ಹಾಯ್ ವೆಲ್ಕಮ್ ಹಲೋ ವೆಲ್ಕಮ್ ಹೆಲೋ ಹಾಯ್ ರೀ ಏನ್ ಗೊತ್ತಾ ಏನ್ರಿ ಹೇಳ್ರಿ ಯಾಕ್ರಿ ಹಂಗಂತೀರಾ ನೀನ್ ಬಂದಾಗ್ಲೆಲ್ಲ ಏನಾದ್ರೂ ಒಂದು ಕಿತ್ತೋಗಿರೋ ಮ್ಯಾಟರ್ ತರ್ತಿಯಲ್ಲ ಆವಾಗ ಕೊಡೋ ರಿಯಾಕ್ಷನ್ ಈಗ ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಬಿಟ್ಟೆ ಅಷ್ಟೇ. ಆದ್ರೆ ನಾನು ಹೇಳೋ ಮ್ಯಾಟ್ರನ್ನ ನೀವ್ ಕೇಳ್ಬಿಟ್ಟು ಹಾಗೆ ಕುಣಿದು ಕುಪ್ಪಳಿಸ್ಬಿಡ್ತೀರಾ ಗೊತ್ತಾ. ಅದನ್ನ ನೀನು ಹೇಳಿದ ಮೇಲೆ ನಾನು ಕುಣಿಬೇಕಾ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀನಿ. ಏನ್ ಮ್ಯಾಟ್ರ್ ಫಸ್ಟ್ ಹೇಳು. ಅದು ನಾನು ಒಂದು ಆಡ್ ಕಂಪನಿನ ಶುರು ಮಾಡ್ಕೊಂಡಿದೀನ್ರಿ. ಯಾರು ಲಾಸ್ ಮಾಡ್ಕೊಂಡ್ರು ಅಮೌಂಟ್ ಲಾಸ್ ಅಂತ ಹೇಳ್ತಿದ್ದೀರಲ್ಲ, ಈಗ ಇನ್ನು ಇನ್ವೆಸ್ಟ್ ಮಾಡ್ತಾ ಇದೀವಿ, ಇನ್ನು ಲಾಸ್ ಎಲ್ಲ ಏನಾಗಿಲ್ಲ. ಅಲ್ಲ ನೀನ್ ಕೈ ಹಾಕಿದ್ಯಾ ಅಂದ್ಮೇಲೆ ಆಡ್ ಕಂಪನಿ ಮುಳುಗೋಗೋದಂತೂ ಗ್ಯಾರಂಟಿ, ಲಾಸ್ ಆಗೋದು ಫಿಕ್ಸ್. ಏನ್ ಮಾತಾಡ್ತೀರಿ ನೀವು ತಾರಮ್ಮ? ನೋಡಿ ಅಲ್ಲ, ಹೆಣ್ಣು ಮಕ್ಳು ಅಂತಂದ್ರೆ ಬರೀ ಅಡಿಗೆ ಮನೇಲಿ ಇರೋದು ಅಂತ ಎಲ್ಲರೂ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂತ ಹೆಣ್ಣು ಮಗಳು ಈಚೆಗಡೆ ಬಂದು ಅಂದ್ರೆ ಈ ದುನಿಯಾಗ್ ಬಂದು ಒಂದು ಆಡ್ ಕಂಪನಿ ಶುರು ಮಾಡ್ತಾಳೆ ಅಂತಂದ್ರೆ ಅದು ಸಾಮಾನ್ಯವಾದ ಮಾತಾ? ನೀವೇ ಹೇಳಿ. ಅದೇ ಅದೊಂದು ಸಪೋರ್ಟ್ ಮಾಡ್ಬೇಕಮ್ಮ. ಆಯ್ತು, ಸಪೋರ್ಟ್ ಮಾಡಿದೆ. ಛೇ, ಗ್ರೇಟ್, ನೀನ್ ಸೂಪರ್, ಎಕ್ಸ್ಟ್ರಾರ್ಡಿನರಿ, ಮಾರ್ವೆಲಸ್, ಸೂಪರ್. ಅದೆಲ್ಲ ಓಕೆ, ಮೊದ್ಲು ಏನಕ್ಕೆ ಛೇ ಮುಂಚೆನೆ ಹೊಗಳಿಲ್ವಲ್ಲ ಅಂತ. ನನ್ ಗೊತ್ತು ನೀವು ಖುಷಿ ಆಗ್ತಿದೆ ಅಂತ, ಆದ್ರೆ ಯಾಕೆ ಕುಣಿತಾ ಇಲ್ಲ ನೀವು? ಮನ್ಸಲ್ಲಿ ತಕ ಅಂತ ಕುಣಿತಾ ಇದೀನಿ. ಓಕೆ, ಈಗೇನಂತಂದ್ರೆ ನಾನು ಆಡ್ ಕಂಪನಿ ಶುರು ಮಾಡಿದೀನಲ್ವಾ, ಅದಕ್ಕೆ ಆಡ್ಗಳದು ಆರ್ಡರ್ಗಳನ್ನ ಇಲ್ಲಿ ತಂದ್ಬಿಟ್ಟಿದೀನಿ. ಹೋಲ್ಡ್ ಡೌನ್ ಫಸ್ಟ್ ನಿಮ್ಮ ಆಡ್ ಏಜೆನ್ಸಿ ಹೆಸರೇನು ಅದನ್ನ ಹೇಳು. ಆಲ್ ಡುಬಾಕ್ ಆಡ್ ಏಜೆನ್ಸಿ ಪ್ರೈವೇಟ್ ಲಿಮಿಟೆಡ್. ಆಲ್ ಡುಬಾಕ್ ಆಡ್ ಏಜೆನ್ಸಿ. ಯಾಕಮ್ಮ ಫಸ್ಟ್ ದುಬಾಕ್ ಇರ್ಬೇಕಂತ? ಅಯ್ಯೋ ಇಲ್ಲ, ನಾನು ಆಲ್ ದಬಾಕ್ ಅಂತ ಇಡೋಣ ಅಂತ ಅನ್ಕೊಂಡಿದ್ದೆ. ಇವರು ಬಂದವ್ರ ಹತ್ರ ಎಲ್ಲ ಏನ್ ದಬಾಕಿದ್ದೀರಾ ಅಂತ ಕೇಳ್ತಾರಲ್ವಾ, ರೈಟ್ಸ್ ಇವ್ರ ಹತ್ರ ಇದೆ ಅನ್ಬಿಟ್ಟು ಆಲ್ ಡುಬಾಕ್ ಆಡ್ ಏಜೆನ್ಸಿ ಅಂತ ಇಟ್ಬಿಟ್ಟಿದೀನಿ. ಅದಕ್ಕೂ ನೀನೇ ಸ್ಫೂರ್ತಿ ಕಣೋ. ನನ್ನ ಆಡ್ ಕಾನ್ಸೆಪ್ಟ್ಗಳನ್ನ ಇವಾಗ ಇಲ್ಲಿ ಎಲ್ರ ಮುಂದೆ ಶೇರ್ ಮಾಡ್ತೀನಿ. ನೀನು ಇವಾಗ ಸದ್ಯಕ್ಕೆ ವೈಫೈ ಆಫ್ ಮಾಡಿದೀನಿ, ಆನ್ ಮಾಡಿದ್ಮೇಲೆ ನೀನು ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡು. ತುಂಬಾ ಕೆಟ್ಟ ಕಾಮಿಡಿ ಮಾಡ್ತಾ ಇದ್ದೀರಾ, ಆ ಶೇರ್ ಬಗ್ಗೆ ಮಾತಾಡ್ತಿಲ್ಲ ನಾನು. ಇಲ್ಲಿ ಎಲ್ರು ಆಡ್ ನ ನೋಡಿ ಮೆಚ್ಕೋಬೇಕು, ಆ ತರ ಶೇರ್ ಮಾಡ್ತೀನಿ ಅಂತ ಹೇಳಿದ್ದು. ಕಾನ್ಸೆಪ್ಟ್ ಶೇರಿಂಗ್ ಪ್ಲೀಸ್ ಒಪ್ಕೊಳ್ಳಿ. ಪ್ಲೀಸ್ ಬೇಡ ಕಣೆ, ಪ್ಲೀಸ್ ಬೇಡ ಕಣೆ, ಒಪ್ಕೊಳ್ಳಿ ಪ್ಲೀಸ್. ಬೇಡ ಕಣೆ, ಒಂದ್ಸಾರಿ ಒಪ್ಕೊಮ್ಮ. ಸುಮ್ನೆ ರಾಮ. ಪ್ರೀತಿ ಇದೆ ಕಣೆ, ನಿನ್ನ ನಾನ್ ತಡ್ಕೋತೀನಿ, ಇವ್ರೆಲ್ಲ ತಡ್ಕೋಬೇಕಲ್ಲ. ಹೆಂಗ್ ಇವ್ರು ಒಳ್ಳೇದಕ್ಕೆ ಹೇಳ್ತಾ ಇರೋದು, ನಾನೇನ್ ಮಾಡ್ಲಿ? ಅದೆಲ್ಲ ಗೊತ್ತಿಲ್ಲ, ನಾನು ಡೆಮೋ ಕೊಡ್ಲೇಬೇಕು. ಪ್ಲೀಸ್ ಒಪ್ಕೊಳ್ಳಿ ಪ್ಲೀಸ್. ಆಯ್ತಮ್ಮ, ಆಯ್ತು ಒಪ್ಕೊಂಡೆ. ಅದೇನ್ ಮಾಡ್ತೀಯ ಮಾಡು. ವೀಕ್ಷಕರೇ, ಆಲ್ ಡುಬಾಕ್ ಆಡ್ ಏಜೆನ್ಸಿ ಕಡೆಯಿಂದ ಈಗ ನಿಮ್ಮ ಮುಂದೆ ಬರ್ತಾ ಇದೆ ಅದ್ಭುತವಾದಂತ ಆಡ್ಗಳು. ಓಕೆ ರೆಡಿ? ಒಂದ್ ನಿಮಿಷ ನಿಲ್ಸು. ಈ ಆಡ್ ಗಳನ್ನ ಟಿವಿಲಿ ಹಾಕ್ತಾರೆ ಅಂತ ನನ್ಗಂತೂ ನಂಬಿಕೆ ಇಲ್ಲ. ಅದಕ್ಕೆ ಲೈವ್ ಅಲ್ಲೇ ಆಡ್ ಕೊಟ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ. ಲೈವ್ ಅಲ್ಲಿ ಆಡ್ ಕೊಡೋದು? ಅಯ್ಯೋ, ಈಗ ಕ್ರಿಕೆಟ್ ಮಧ್ಯ ಅಂದ್ರೆ ಒಂದೊಂದು ಓವರ್ ಆದ್ಮೇಲಿನೂ ಟಿವಿನಲ್ಲಿ ಆಡ್ಗಳು ಬರುತ್ತಲ್ವಾ, ಅದಕ್ಕೆ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಇರುತ್ತೆ. ನಾವು ಟಿವಿಲಿ ಬರಲ್ಲ, ಅದಕ್ಕೆ ಡೈರೆಕ್ಟ್ ಆಗಿ ಫೀಲ್ಡ್ ಗೆ ಬಂದ್ಬಿಟ್ಟು ಆಡ್ ಕೊಡೋಣ ಅಂತ ಅನ್ಕೊಂಡಿದೀವಿ. ಓಕೆನಾ? ಲೈವ್ ಆಡ್. ಎಸ್. ಸರಿ, ನಮ್ಮ ಮೊದಲನೇ ಪ್ರಾಡಕ್ಟ್ ಯಾವ್ದು ಅಂತ ಕೇಳಬಹುದೇ? ನಮ್ಮ ಆಡ್ ಕಂಪನಿಯಿಂದ ಲಾಂಚ್ ಆಗ್ತಾರಂತ ಮೊದಲನೇ ಪ್ರಾಡಕ್ಟ್ ಹೇಳ, ಪಂಚರಂಗಿ ಪೊರ್ಕೆ. ಗುಡಿಸಿ ಗುಂಡಾಂತರ ಮಾಡೋದಕ್ಕೆ ಪೊರ್ಕೆ ಎಷ್ಟ್ ಚೆನ್ನಾಗಿದೆ ನೋಡ್ರಿ. ರೀ, ಇದನ್ನ ಇವಾಗ ನಾವ್ ಬಂದಿರೋ ಕ್ರಿಕೆಟರ್ಸ್ ಹತ್ರ ಒಂದ್ ಮಾಡಲಿಂಗ್ ಮಾಡಿಸ್ಬಿಟ್ಟು ಡೆಮೋ ತಗೊಳ್ಳಿ, ಆಮೇಲೆ ನಮ್ ಕಡೆಯಿಂದ ಒಂದು ಡೆಮೋ ಕೊಡ್ತೀವಿ. ಪಂಚರಂಗಿ ಅಲ್ವಾ ಅದು? ಪಂಚರಂಗಿ ಪೊರ್ಕೆ. ಅದಕ್ಕೆ ನಮ್ಮ ಮದರಂಗಿನ ಕರೆಯೋಣ. ಪಾಪ ಮದರಂಗಿ ಕೃಷ್ಣ, ನೀನೆ ಪೊರ್ಕೆಗೆ ಬ್ರ್ಯಾಂಡ್ ಅಂಬಾಸಿಡರ್. ಅಡ್ವರ್ಟೈಸ್ಮೆಂಟ್ ಕೊಡಪ್ಪ. ಅಡ್ವರ್ಟೈಸ್ಮೆಂಟ್. ಈಗ ಈ ಪೊರ್ಕೆ ಯಾವ್ಯಾವ ತರ ಯೂಸ್ ಮಾಡ್ಬೋದು ಏನು ಅಂತ ನೀವು ಒಬ್ಬ ಕ್ರಿಕೆಟರ್ ಮಾಡೆಲ್ ಆಗಿ ಎಲ್ಲರಿಗೂ ಅಡ್ವರ್ಟೈಸ್ಮೆಂಟ್ ಕೊಡಿ. ಓಕೆ? ಕಾನ್ಸೆಪ್ಟ್ ನೀವ್ ಹೇಳ್ತೀರಾ? ಇಟ್ಕೊಂಡ್ಮೇಲೆ ಇನ್ನೇನ್ ಕಾನ್ಸೆಪ್ಟ್ ಇರುತ್ತೆ, ಅದನ್ನ ನೀವೇ ಕ್ರಿಯೇಟಿವಿಟಿ ಯೋಚನೆ ಮಾಡ್ಕೋಬೇಕು. ಏಜೆನ್ಸಿ ಇಟ್ಟರು ನೀವನಾ? ಅಲ್ಲ, ಈಗ ನಾನು ನಿಮ್ಮ ಕ್ರಿಯೇಟಿವಿಟಿನ ಟೆಸ್ಟ್ ಮಾಡ್ತಾ ಇದ್ದೀನಿ, ಪೊರ್ಕೆ ಕೊಟ್ಟಿದ್ದೀನಿ. ನೀವೇನಾದ್ರೂ ಚೆನ್ನಾಗಿ ಮಾಡಿದ್ರೆ ನಿಮಗ್ ಚಾನ್ಸ್ ಕೊಡ್ತೀನಿ. ಚಾನ್ಸ್ ನಮಗ್ ಕೊಡ್ತೀರಾ? ಬನ್ನಿ, ಇಲ್ಲಿಗೆ ಬನ್ನಿ. ಪೊರ್ಕೆಲಿ ಜಿರಳೆ ಹೊಡೆಯೋದ್ ನೋಡಿದೀರಾ? ಪೊರ್ಕೆಲಿ ಇಲಿ ಹೊಡೆಯೋದ್ ನೋಡಿದೀರಾ? ಪೊರ್ಕೆಲಿ ಕಸ ಗುಡ್ಸೋದ್ ನೋಡಿದೀರಾ? ಅದೇ ಪೊರ್ಕೆಲಿ ಸಿಕ್ಸ್ ಹೊಡೆಯೋದ್ ನೋಡಿದೀರಾ? ಈ ಪಂಚರಂಗಿ ಪೊರ್ಕೆಲಿ ಹೊಡೆಯುತ್ತೆ ಭರ್ಜರಿ ಸಿಕ್ಸರ್.
ಅಲ್ಲ ನೀವೇ ಹೇಳಿ ಇದ್ ಸ್ವಲ್ಪ ಓವರ್ ಆಗಿಲ್ಲ ಅಂತ ಯಾಕಂದ್ರೆ ಪೊರ್ಕೆಲ್ ಯಾರಾದ್ರೂ 6 ಹೊಡಿತಾರ ಅಯ್ಯೋ ಹೆಣ್ಮಕ್ಳು ಹೊಡೆಯೋದ್ರಲ್ವಾ ಅದಕ್ಕೋಸ್ಕರ. ಅದ್ರಲ್ಲಿ ಬಿಲ್ಡಪ್ ಗಳು ಕೊಡ್ಬೇಕಂಗೆ ಓ, ಹಾಗೆ. ಅವಾಗ್ಲೇ ತಗೊಳ್ಳೋದು. ಇಲ್ಲ ಇನ್ನು ಜಾಸ್ತಿ ಬಿಲ್ಡಪ್ ಆಗ್ಬಿಟ್ರೆ ಅಷ್ಟು ಸರಿ ಹೋಗಲ್ಲ ರೀ. ಓಕೆ ಗುಡ್ ಟ್ರೈ ವೆರಿ ಗುಡ್ ಟ್ರೈ ಯು ಕ್ಯಾನ್ ಸಿಟ್. ಓಕೆ ಥ್ಯಾಂಕ್ ಯು ಸೊ ಮಚ್. ಈಗ ನೋಡಿ ಜನಗಳ ಮನ್ಸಿಗೆ ಹಾಗೆ ಮುಟ್ಟೋ ತರ ಆಡ್ ನ ಮಾಡ್ಬೇಕು ಓಕೆನಾ. ಅದ್ ಹೇಗೆ ಅಂತ ನಾನ್ ತೋರ್ಸಲ್ಲ. ನೀನ್ ಬೇಡ ನೀನ್ ಬೇಡ. ಇಲ್ಲ ಇಲ್ಲ ನಾನ್ ಬರೀ ಡೈರೆಕ್ಟರ್ ಅಷ್ಟೇ. ಸೊ ಈ ಒಂದು ಆಡ್ ನ ಮಾಡೋದಕ್ಕೆ ಬರ್ತಾ ಇರುವಂತ ಮೊದಲನೇ ಆರ್ಟಿಸ್ಟ್, ಮೊದಲನೇ ಮಾಡೆಲ್ ನ ಕರೆಯೋಣ. ಆರ್ಟಿಸ್ಟ್ ಬೇರೆ ಇದಾರ. ಆರ್ಟಿಸ್ಟ್ ನಂಬರ್ 1 ಆಕ್ಷನ್. ಓ ಬಂದಳು ಕಾಂಚನ ಕಾಂಚನ. ಸೂಪರ್ ಕಡೆ ರೆಡಿ ಆಗಿ ಆಕ್ಷನ್ ಅಂತ ಹೇಳದ್ನಲ್ಲೇ. ಆಕ್ಷನ್. ನಿಮ್ಮ ಮನೆಯಲ್ಲಿ ಕಸವೇ ಸಿಕ್ಕಾಪಟ್ಟೆ ಧೂಳೆ, ನಿಮಗೆ ತಗ್ಗಿ ಬಗ್ಗಿ ಗುಡಿಸಲು ಆಗುತ್ತಿಲ್ಲವೇ? ಚಿಂತಿಸಬೇಡಿ, ನಿಮಗಾಗಿ ತಂದಿದ್ದೇವೆ ಪಂಚರಂಗಿ ಪೊರ್ಕಿ. ನೀವು ಪಕ್ಕದ ಬೇಡ, ಇದನ್ನ ಹಿಡ್ಕೊಂಡ್ರೆ ಸಾಕು, ಇದೇ ಪಕ್ಕಸುತ್ತ. ಇದನ್ನ ಅಮೆಜಾನ್ ಫಾರೆಸ್ಟ್ ಇಂದ ಕಟ್ಟಿಗಳ ಹಾಯ್ಕೊಂಡು ಬಂದ ಆಯ್ದು ತಂದು ಆಯ್ಕೊಂಡ್ ಬಂದು ಅಲ್ಲ, ಆಯ್ತು ತಂದು ವಿಶೇಷವಾಗಿ ತಯಾರಿಸಲ್ಪಟ್ಟ ಪೊರ್ಕೆ, ಪಂಚರಂಗಿ ಪೊರ್ಕೆ ಮೂಲೆ ಮೂಲೆಯನ್ನು ಸ್ವಚ್ಛಗೊಳಿಸುತ್ತೆ. ಏಯ್ ಅದು ಗುಡ್ಸೋ ಬ್ರಷ್ ಕಣಲೆ, ಅದೇನ್ ಟೂತ್ ಬ್ರಷ್ ಮೂಲ್ ಮೂಲೆನೋ ಸಾಫ್ ಮಾಡಕ್ಕೆ. ಆ? ಇದಕ್ಕೆ ಪೇಸ್ಟ್ ಹಾಕ್ರಿ, ಇದು ಟೂತ್ ಬ್ರಷ್ ಹಾಕತ್ತಿ. ಅಯ್ಯೋ. ಓ ವಿಮಲಾ ಕಾನ್ಸಂಟ್ರೇಟ್ ಮಾಡು. ನೋಡಕ್ಕ ಮತ್ತೆ ಹೆಂಗ್ ಮಾತಾಡ್ತಾರೆ ಇವ್ರು. ನೀನ್ ಮಾಡು ಕಂಟಿನ್ಯೂ ಮಾಡು. ಇದು ಮೂಲೆ ಮೂಲೆ ಗುಡಿಸುವುದಷ್ಟೇ ಅಲ್ಲ, ಫ್ಲೆಕ್ಸಿಬಲ್ ಕೂಡ ಇದೆ. ಇದನ್ನ ಒಂದು ಸಲ ಹಿಡಿದ್ರೆ ಸಾಕು, ಗುಡುತ್ತಾನೇ ಇರ್ಬೋದು. ಓ ಹಂಗಂದ್ರೆ ಒಂದ್ ಕೆಲ್ಸ ಮಾಡು, ಇದನ್ನ ಇಟ್ಕೊಂಡು ಸುಮ್ನೆ ನಮ್ ರೋಡಲ್ಲಿ ಹಿಂಗ್ ಅಲ್ಲಾಡ್ತಾ ಇರೋ, ಆ ಕಡೆಯಿಂದ ಈ ಕಡೆ ಅಡ್ಡಾಡ್ತಾ ಇದ್ರೆ ಏನು ಅಂದ್ರೆ ಸ್ವಚ್ಛ ಭಾರತಕ್ಕೆ ಕ್ಯಾಂಪೇನೇ ಆಗೋಯ್ತದೆ. ರೇ ಅದು ಮನೆ ಗುಡ್ಸೋಂತ ಪೊರ್ಕೆ, ಬೀದಿ ಗುಡ್ಸೋದಲ್ಲ. ಸುಮ್ನೆ ನಿಂತ್ಕೊಳ್ರಿ, ಕಂಟಿನ್ಯೂ ಮಾಡೆ. ಹಿಂದೆ ಕರ್ದಿಸಿ ಪಂಚರಂಗಿ ಪೊರ್ಕೀಸ್. ಇದು ಎಷ್ಟು ಸ್ಮೂತ್ ಅಂತಂದ್ರೆ ಮುಖಕ್ಕೆ ಹಿಂಗ್ ತಾಗಿದ್ರೆ ಸಾಕು ಮುಲ ಮುಲ ಅನ್ನುತ್ತೆ. ಇದು ಗುಡ್ಸೋದಷ್ಟೇ ಅಲ್ಲ, ಗುಡಿಸಿ ಗುಂಡಾ ಅಂತ ಮಾಡ್ಬೋದು. ಏನೇ ಸೂಪರ್ ಆಗಿ ಮಾಡಿದೆ ಅಲ್ಲ? ಸೂಪರ್ ಸೂಪರ್. ಅಕ್ಕ ಹಂಗಾರೆ ಪಿಳ್ಳೊಳಗ್ ನಾನೇ ಮೊದ್ಲಿರ್ತೀನಲ್ಲ. ನೀನೇ ಫಸ್ಟ್ ಕಡೆ ಫಿಕ್ಸ್ ಫಿಕ್ಸ್ ಕಣೆ ನೀನೆ. ಫಿಕ್ಸ್. ನೀನ್ ಹೋಗಿ ನೆಕ್ಸ್ಟ್ ಆರ್ಟಿಸ್ಟ್ ಗೆ ರೆಡಿ ಆಗೋದಕ್ಕೆ ಹೇಳು. ಹೇಳಿ ಬರ್ಲೆ? ಓಕೆನಿ? ಹಾ ಓಕೆನಿ? ಏ ಇನ್ನೂ ಆರ್ಟಿಸ್ಟ್ ಗಳಿದಾರೇನೆ. ಓ ಮತ್ತೆ ಇನ್ನೊಂದ್ ಪ್ರಾಡಕ್ಟ್ ಇದೆಯಲ್ಲ, ಯಾವ್ದಮ್ಮ ಅದು? ಒಂದ್ ನಿಮಿಷ ಇರಿ. ನೆಕ್ಸ್ಟ್ ಪ್ರಾಡಕ್ಟ್ ಬೆಡ್ ಅಂಡ್ ಬಾರ್ಡರ್ ಶಾಂಪೂ. ಏನಮ್ಮ ಇದು? ಬೆಡ್ ಅಂಡ್ ಬಾರ್ಡರ್ ಶಾಂಪೂ. ಬೆಡ್ ಅಂಡ್ ಬಾರ್ಡರ್. ಹೌದು. ತುಂಬಾ ಚೆನ್ನಾಗಿದೆ. ಪಾಪ ಪಾಪ ಬನ್ನಿ ಮಾರ್ಬೇಕು. ಶಾಂಪೂ. ಶಾಂಪು. ಎಲ್ಲಾರು ಹಿಂಗೆ ಮಾಡಿ. ಒಂದ್ ನಿಮಿಷ ಏನೋ ಇದು? ಅಲ್ಲ ಒಂದ್ ನಿಮಿಷ. ಮೈಯೆಲ್ಲ ಕೂದಲು ಬರ್ಸ್ಕೋಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದೀರಾ ಹೆಂಗೆ? ಅದೇ ಲೈನ್ ಬಂದ್ರು. ಆಕ್ಚುಲಿ ಅದೇ ತಾಟು ಅವ್ರು ತಯಾರು ಮಾಡಿರೋ ಶಾಂಪು ಅದಕ್ಕೋಸ್ಕರ ಅಂತ ಅನ್ಕೊಂಡಿದೀನಿ. ಓಕೆ ಬನ್ನಿ Very good. ಬನ್ನಿ. ಆಕ್ಚುಲಿ ಏನ್ ಗೊತ್ತಾ ತಾರಮ್ಮ, ಹಿಂಗೆಲ್ಲ ಮಾಡಿದ್ರೆ ಅಷ್ಟು ವರ್ಕೌಟ್ ಆಗಲ್ಲ ಅಲ್ವಾ? ಆ? ಹಾ. ಈಗ ಇದನ್ನ ತೋರ್ಸೋದಕ್ಕೆ ಇನ್ನೊಬ್ರು ಬರ್ತಾ ಇದಾರೆ. ಓಕೆ ಇನ್ನೊಬ್ರಾ? ಆರ್ಟಿಸ್ಟ್ ನಂಬರ್ 2 ಆಕ್ಷನ್. ಪಿಪಿ ನಿಮ್ಮನೇಲಿ ಶಾಂಪು ಹಚ್ಕೊಂಡ್ಬಿಟ್ಟು ಇಲ್ಲಿ ನಮ್ಮನೇಲಿ ನೀರ್ ಹಾಕೊಳಕ ಬಂದಿದ್ಯಾ? ಅಪ್ಪ ಟಾಗಿನಿ ಸಾರು, ನಾನ್ ಸ್ನಾನ ಮಾಡಕ್ ಬಂದಿಲ್ಲ, ಹಾ. ಯಾಡು ಡೆಮೋ ಕೊಡಕ್ ಬಂದಿದ್ದೀನಿ. ಓ ಶಾಂಪು ಮಾಡ್ಲಿ ಇವ್ರು. ಸಖತ್ತಾಗಿದೆ. ಹೌದು. ಮಾರ್ಚ್ ತಿಂಗಳಲ್ಲಿ ಮರದಲ್ಲಿ ಎಲೆ ಊದ್ರೋದ್ಕೆ, ಬೆಲ್ಟ್ ಇಲ್ದೆ ಪ್ಯಾಂಟ್ ಕಸ್ಕೊಳತ್ಗೆ, ಮೂಳೆನೆ ಕಡಿಲ್ದೆ ಹಲ್ಲು ಮುರಿದೋಗತ್ಗೆ ಎಲ್ಲಕ್ಕೂ ಹೋಮ ಮಾಡಿಸ್ದೆ. ಆದ್ರೆ ಏನು ಇಲ್ದೆ ನನ್ ಕೂದ್ಲು ಉದ್ರತ್ಗೆ ಏನ್ ಮಾಡಿದ್ರು ನಿಲ್ಸಕ್ಕೆ ಆಯ್ತಲ್ಲ. ನನ್ ಜೋಬ್ಲಿ ಕಾಸು ಕರಿಮಣಿ ಎಲ್ಲ ಖಾಲಿ ಆಗೋಯ್ತು. ನನ್ನ ಹೆಂಡತಿ ಎಗ್ಲ ಮೇಲೆ ಕೈ ಹಾಕೊಂಡ್ ಮಾತಾಡ್ಸ್ತಿದ್ದಳು. ನನ್ನ ಭುಜದ ಮೇಲೆ ತಲೆ ಒಟ್ಟು ನೋಡ್ಕೊಂಡು ಉಟ್ಟು ಬಟ್ಟೆಲೆ ಅವ್ರ ತವ್ರ ಮನೆಗೆ ಹೊಂಟೋದ್ಲು. ಆಮೇಲೆ ನೋಡ್ತೀನಿ, ಹಿಮಾಲಯ ಪರ್ವತದಿಂದ ಒಬ್ರು ದೊಡ್ಡ ತಪಸ್ವಿ ಬಂದವ್ರೆ. ಮಗನೇ, ನಿನ್ನ ಸಮಸ್ಯೆ ಎಲ್ಲ ಗೊತ್ತಾಗದೆ ಅಳಬೇಡ, ಸುಮ್ನಿರು,
ನನ್ನ ಹತ್ರ ರಾಮ ಬಾಣ ಇದೆ, ತಲೆಗೆ ಒಂದ್ ಸ್ವಲ್ಪ ಒಂದೇ ಹನಿ ಹಾಕು, ನೊರೆ ಕಚ್ಚಕ ಪಕ್ಕ ಪಕ್ಕನು ಹೊಗೆ ಬರ್ತದಲ್ಲ ನೊರೆ ಹಂಗ್ ಬರ್ತದೆ, 5 ನಿಮಿಷದಲ್ಲಿ ನಿನ್ ಸಮಸ್ಯೆ ಎಲ್ಲ ಬಗೆಹರಿತದೆ ಅಂದ್ರು. ನನ್ನ ಹೆಂಡತಿ ಪುಟ್ಟು ಹೊಂಟಗಿದ್ಲಲ್ಲ, ಅವಳು ಪುನಃ ಓಡ್ ಬಂದು ವಾಪಸ್ ನಮ್ಮ ಮನೆಗೆ ಬಂದು. ಆಕ್ಚುಲಿ ನಿನ್ ಹೆಂಡತಿ ಬಂದಾಗ ನೀನು ಉಗಿಬೇಕಾಗಿತ್ತು. ಕೂದಲಿಲ್ದಿರುವಾಗ ಹೋಗ್ಬಿಟ್ಟೆ ಇವಾಗ ಯಾಕೆ ಬಂದಿದ್ಯಾ ಅಂತ. ಆಗ ನೋಡಕ ಅಲ್ಲಿ ರೀ ಸುಮ್ನೆ ರೀ ಡಿಸ್ಟ್ರಾಕ್ಟ್ ಮಾಡ್ಬೇಡಿ, ನೀನ್ ಹೇಳು ಹಾ, ಹೇಳಪ್ಪ ತುಂಬಾ ಖುಷಿ ಆಯ್ತು. ಒಟ್ಟಾಗಿರೋ ಕೂದ್ಲೆಲ್ಲ ಬತ್ತು, ತಲೆಯಲ್ಲಿರೋ ಹೊಟ್ಟೆಲ್ಲ ಹೊಂಟೋಯ್ತು. ನೋಡಿ, ಯಾರು ಮರೆಯದಿರಿ, ಮರೆತು ನಿರಾಸರಾಗದಿರಿ. ಬೆಡ್ ಅಂಡ್ ಬಾರ್ಡರ್ ಅನ್ನೋ ಶಾಂಪು ಎಲ್ಲ ಆಫರ್ ಇರೋ ತನಕ ಅಷ್ಟೇನೆ, ಎಲ್ಲ ತಗೊಳ್ಳಿ. ಏನದು ಕೈಯಲ್ಲಿ ಇವನು ಬರ್ಕೊಂಡಿದ್ದಾರೆ. ಎಂತ ಮಾಡ್ಲು ಅಂದ್ರೆ ಇವನು ಡಬ್ಬ ನನ್ ಮಗ ಹೆಸರನ್ನ ಕೈಯಲ್ಲಿ ಬರ್ಕೊಂಡ್ ಬಂದಾನೆ. ಚೆನ್ನಾಗಿತ್ತದು. ಇವನು ನಿನಗ್ ಮಾಡ್ಲು ಚೆನ್ನಾಗಿದೆ. ರೀ ಅಷ್ಟು ಇಂಗ್ಲೀಷು ಯಾರುವೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀಟಾಗಿ ಕಲ್ತ್ಕೋಬೇಕು. ಬೆಡ್ ಅಂಡ್ ಬಾರ್ಡರ್ ಫಾರ್ಮ್ ಕರೆಕ್ಟ್ ಯಾಕಂದ್ರೆ ಸಮಸ್ಯೆ ಎಲ್ಲ ಬಗೆಹರಿತದೆ. ಸೂಪರ್ ಪಿಪಿ, ಸೂಪರ್ ಆಗಿ ಆಕ್ಟ್ ಮಾಡ್ದೆ. Yes. ಹೋಗು ನೆಕ್ಸ್ಟ್ ಆರ್ಟಿಸ್ಟ್ ನ ಕಳ್ಸು, ಹೋಗು. ಮುಗಿತಮ್ಮ? ಇಲ್ಲ ಇಷ್ಟು ಬೇಗ ಮುಗೀತು ಅಂತಂದ್ರೆ ಇನ್ನೂ ಒಂದಿದೆ, ತರ್ತೀನಿ ರೀ. ನೋಡ್ತಾ ಇದೀರಲ್ಲ ನಮ್ ಪ್ರಾಡಕ್ಟ್ಸ್ ಎಲ್ಲ ಹೆಂಗಿದೆ ಅಂತ. ನೆಕ್ಸ್ಟ್ ಪ್ರಾಡಕ್ಟ್ ಪಂಕಜ ಪೇನ್ ಬಾಂಬ್. ಪಂಕಜ ಪೇನ್ ಬಾಂಬ್. ಹೌದು. ವಾ. ಅಲ್ಲಿ ಆಡ್ ಡೆಮೋ. ಬಾರ ಪ್ರದೀಪ. ಟಿಚ್ಚಸ್ ಹಾಕ್ಸಿದ್ಯಲ್ಲ, ಕ್ರಿಕೆಟ್ ಆಡ್ ಪೇನ್ ಬಂದ್ಬಿಟ್ಟಿದೆ, ಪಂಕಜ ಪೇನ್ ಬಾಂಬ್ ಹಚ್ಕೊಳ್ಳಿ ಅಂತ ಹೇಳಪ್ಪ ಈಗ. ಆಕ್ಷನ್. ಓಕೆ, ಇದನ್ನ ಎಸಿಬೇಕು. ಆಯ್ತು, ನಾನು ಕೇಳಿದಾಗ ಪಂಕಜ ಪೇನ್ ಬಾಂಬ್, ಪಂಕಜ ಪೇನ್ ಬಾಂಬ್ ಇದೇನಾ? ಈ ಆಡ್ ಅಲ್ಲ, 1 ನಿಮಿಷ. ನೀವಾಗ್ಲೇ ಇಲ್ಲಿ ನೋವು ಅಂತಂದ್ರಿ, ಇಲ್ಲಿ ಹಚ್ಕೊಳ್ತಾ ಇದ್ದೀರಾ. ಏನಂತ ಅನ್ಕೋಬೇಕು ನೋಡಿ, ನೋಡೋರ್ಗೆ ನಂಬಿಸ್ಬೇಕು. ಇಲ್ಲಿ ಹಿಡ್ಕೊಂಡ್ರೆ ಮೊದ್ಲು ಇಲ್ಲೇನು ಅದು ಉಳ್ಕಿರೋದನ್ನ ಹಿಂಗ್ ಹಿಡ್ಕೊಂಡ್ ಬಂದಿದ್ದವನು, ಉಳ್ಕಿರೋದನ್ನ ನೀನ್ ನೋಡಿಲ್ಲ ನೀನು. ನನ್ ಕಾಲ್ ನೋಡಿ ಹಂಗೆ ಇದೆ ಅವಾಗಿಂದ. ಆಯ್ತು, ಕಂಟಿನ್ಯೂ ಮಾಡಿ. ಹಿಂಗೆಲ್ಲ ಡಿಸ್ಟರ್ಬ್ ಮಾಡಬಾರ್ದು. ಡಿಸ್ಟರ್ಬ್ ಅಲ್ಲ, ನೀವು ಕರೆಕ್ಟ್ ಆಗಿ ನಮ್ಸೋ ತರ ಮಾಡಿ. ಓಕೆ, ಕೊಟ್ರ ನೀವು ಬಾಮು? ಹಚ್ಕೊಂಡಿದ್ಯಲ್ಲಪ್ಪ, ಸರಿ ಹೋಯ್ತಲ್ಲ? ಹಚ್ಕೊಂಡ್ರಾ? ಪೇನ್ ರಿಲೀಫ್ ಆಗ್ಬೇಕು. ಓಕೆ. ಸರಿ ಹೋಯ್ತು. ಎಸ್, ಕಮಾನ್ ಬಾಯ್. ಇನ್ನು- ಕಾಲ್ ನೋವನ್ನ ಪರಿಹರಿಸ್ಕೊಳ್ಳಿ, ವಿಕೆಟ್ ತೆಗೀರಿ.